ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. 22.4 ಅಪ್ಡೇಟ್ ಆಗಿದೆ. ಪ್ಲೇಸ್ಟೋರಿಗೆ ಹೋಗಿ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಕೊಡಿ. ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗುತ್ತೆ. ಸೊ ಅದು ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡಾದ್ಮೇಲೆ ನೋಡೋಣ ನೆಕ್ಸ್ಟ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಆಗ್ತಾಯಿದೆ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಲೇಟಾಗಿದೆ. ಓಕೆ, ನೋಡೋಣ. ಪೋಷನ್ ಟ್ರ್ಯಾಕರ್ ಓಪನ್ ಆಗಿದೆ. ಫಸ್ಟು ಇದರಲ್ಲಿ ಏನು ಕೊಟ್ಟಿದ್ದಾರೆ, ಬೇರೆ ಏನಿಲ್ಲ. ಪೋಷನ್ ಟ್ರ್ಯಾಕರ್ ಆ್ಯಂಡ್ ಸಪೋರ್ಟಿವ್ ಸೂಪರ್ವೈಸರ್ ಆ್ಯಪ್ ಹ್ಯಾಸ್ ಬೀನ್ ಮರ್ಜ್ಡ್. ಅಂದರೆ ನಮ್ಮದು ಮತ್ತು ಸೂಪರ್ವೈಸರ್ದು CDP ಅವ್ರದ್ದು ಮರ್ಜ್ ಆಗಿದೆ ಪೋಷನ್ ಟ್ರ್ಯಾಕರಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಮತ್ತು ವಾಪಸ್ಸು ಪೋಷನ್ ಟ್ರ್ಯಾಕರ್ಗೆ ವಾಪಸ್ ಬರ್ತಾಯಿದ್ದೀನಿ. ಇದರಲ್ಲಿ ಏನಂತಂದರೆ ನಾವು ಅವರು ಲಾಗಿನಲ್ಲೂ ನೋಡ್ಬೋದು, ಬಟ್ ಅವ್ರದ್ದು ಫೋನ್ ನಂಬರ್ ಇರಬೇಕು, MPI ಪಿನ್ ಇರಬೇಕು. ಸೊ ನಮ್ಮದು ನೋಡೋಣ ಫಸ್ಟು ಏನು ಅಪ್ಡೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಮತ್ತು ನಾವು ಫರ್ಗೆಟ್ ಪಿನ್ ಆಗಲಿ ಮತ್ತೊಂದಾಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟಾಗಿ ನಾವು ಓಪನ್ ಮಾಡಿಬಿಡ್ಬೋದು. ವರ್ಷನ್ 22.4 ಇದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಬೇರೆ ಏನಾದರೂ ಚೇಂಜಸ್ ಇದೆಯಾ ಅಂತ ನೋಡೋಣ. ಸೊ ಬೇರೆ ಯಾವ ಚೇಂಜಸ್ಸು ನನಗೆ ಕಾಣಿಸ್ತಾ ಇಲ್ಲ. ಫಸ್ಟು ಇಲ್ಲಿ ಓಪನ್ ಆಗಿಂತ ಮುಂಚೆ ಒಂದು ಇದು ಬರುತ್ತೆ, ಅಂಗನವಾಡಿ ವರ್ಕರ್, ಸೂಪರ್ವೈಸರ್, CDP, DPO, ಆಮೇಲೆ ಬೆನಿಫಿಷರಿ, ಸಿಟಿಸನ್. ಇದು OTP ಬೇಸ್ಡ್ ಆನ್ ಲಾಗಿನ್ ಅಂತ ಕೊಡುತ್ತೆ. ಮತ್ತು ಮುಂದೆ ನೋಡೋಣ ಏನಾಗುತ್ತೆ ಅಂತೇಳಿ. ಇಲ್ಲಿ ನೋಡೋಣ ಸೂಪರ್ವೈಸರ್ದು ಏನು ತೋರಿಸ್ತದೆ ಅಂತೇಳಿ ಅದನ್ನು ಕೊಟ್ಟೆ. ಡನ್. ಆಮೇಲೆ ಇಂಗ್ಲೀಷು ಅದು ಕನ್ಫರ್ಮ್ ಆಗಿ ಕೊಟ್ಟಿದ್ದೀನಿ. ಸೊ ಇವ್ರದ್ದು ಇದೇ ಥರನೇ ಲಾಗಿನ್ ಆಗಬೇಕು. ಲಾಗಿನ್ ಆಗಿಲ್ಲ ಅಂತ ಗೊತ್ತಿಲ್ಲ ಅಂದರೆ ಫರ್ಗೆಟ್ MPN ಅಂತ ಕೊಟ್ಟು ಅವರು ಮೊಬೈಲಿಗೆ ಒಂದು OTP ಹೋದೆ. ಆ OTP ಹಾಕಿದ ತಕ್ಷಣ ಡೈರೆಕ್ಟ್ ಲಾಗಿನ್ ಆಗುತ್ತೆ. ಬಟ್ ನಮ್ಗೆ ಅದು ಬೇಡ. ಸೊ ಬೆನಿಫಿಷಿಯರಿಯಲ್ಲಿ ನೋಡೋಣ. ವೆಲ್ಕಮ್ ಟು ಪೋಷನ್ ಟ್ರ್ಯಾಕರ್ ಬೆನಿಫಿಷಿಯರ್ದು ಅವ್ರ ಮೊಬೈಲ್ ನಂಬರಿಗೆ ಕೊಡಬೇಕು. ಅವ್ರಿಗೆ OTP ಇತ್ತು, ಆ OTPಯಿಂದ ಇದು ಮಾಡಬೇಕು. ಅದಿಷ್ಟು ಇದೆ, ಬಟ್ ಅದೇನು ಡೀಟೇಲ್ಸ್ ಕೊಟ್ಟಿಲ್ಲ. ಸೊ ನಮ್ಮದು ಯಥಾ ಪ್ರಕಾರ ಬೇರೆ ಏನು ಚೇಂಜಸ್ ಕಾಣ್ತಾಯಿಲ್ಲ. ಸೊ ಇನ್ನು ಹೊಸದೊಂದು ಬಂದಿದೆ, AW ಲೊಕೇಶನ್ ಅಂತ ಹೇಳಿಬಿಟ್ಟು. ನಾವು ಆಲ್ರೆಡಿ ಅದನ್ನು ಲೊಕೇಶನ್ ಮಾಡಿದ್ವಿ ಹಿಂದೆ ಒಂದ್ಸಲಿ, ಮತ್ತೆ ಅಪ್ಡೇಟ್ ಬಂದಿದೆ. ನೋಡೋಣ, ಅಪ್ಡೇಟ್ ಕೊಡ್ತೀನಿ ಏನು ಕೇಳುತ್ತೆ ಅಂತೇಳಿ. AW ಲೊಕೇಶನ್ ಅಂತ ಕೇಳ್ತಾಯಿದೆ. ಆರ್ ಯು ಅಟ್ ಅಂಗನವಾಡಿ ಸೆಂಟರ್ ನೌ, ಎಸ್ ಆರ್ ನೋ ಅಂತ ಕೇಳ್ತಾ ಇದೆ. ದಿಸ್ ಫೀಚರ್ ಶುಡ್ ಬಿ ಯೂಸ್ಡ್ ಓನ್ಲಿ ವೆನ್ ಯು ಆರ್ ಅಟ್ ಅಂಗನವಾಡಿ ಸೆಂಟರ್ ಸೊ ದಟ್ ಆ್ಯಕ್ಯುರೇಟ್ ಲೊಕೇಶನ್ ಆಫ್ AWS ಕ್ಯಾನ್ ಬಿ ಕ್ಯಾಪ್ಚರ್ಡ್. ಇದನ್ನು ಹೇಗೆ ಹೇಳಬೇಕು ಅಂದರೆ, ಎಸ್ ಅಂತ ಕೊಟ್ಟಾಗ ನಾವು ಕರೆಕ್ಟಾಗಿ ಅಂಗನವಾಡಿ ಸೆಂಟ್ರಲ್ಲಿ ಇರಬೇಕು. ಅದೇನಾಗುತ್ತೆ, ಆ್ಯಕ್ಯುರೇಟ್ ಲೊಕೇಶನ್ ಗೊತ್ತಾಗುತ್ತೆ, ನಾವು ಎಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ ಇದರಲ್ಲಿ ಲೊಕೇಶನ್ ಗೊತ್ತಾಗುತ್ತೆ. ಸೊ ನಾವಲ್ಲಿ ಎಸ್ ಅಂತೇಳಿ ಕೊಡಬೇಕಾಗತ್ತೆ. ಕೊಟ್ಟಾಗ ನಾವು ಎಲ್ಲಿ ಲೊಕೇಶನ್ ಇದೆಯೋ ಅದು ಅವರ ಒಂದು ಲಾಗಿನ್ನಲ್ಲಿ ಗೊತ್ತಾಗುತ್ತೆ. ನಾವು ಎಷ್ಟು ಗಂಟೆ ಓಪನ್ ಮಾಡಿದ್ದೀವಿ, ಎಷ್ಟು ಗಂಟೆ ಕ್ಲೋಸ್ ಮಾಡಿದ್ದೀವಿ, ಆಮೇಲೆ ನಾವು ಎಲ್ಲಿ ಇದ್ದೀವಿ, ಕರೆಕ್ಟಾಗಿ ನಾವು ಮನೇಲಿ ಇಟ್ಕೊಂಡು ನಾವು ಓಪನ್ ಅಂತ ತೋರಿಸಿದ್ರು ಅವರಿಗೆ ಏರಿಯಾ ವೈಸು, ಆ ಲೊಕೇಶನ್ ವೈಸು ಗೊತ್ತಾಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಷಯ. ಸೊ ಇಲ್ಲಿ ಇದಿಷ್ಟು ಆಯಿತು. ನೆಕ್ಸ್ಟು ಮತ್ತು ಮುಂದೆ ಹೋಗೋಣ. ನೆಕ್ಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ಟರ್ನ್ ಆನ್ ಲೊಕೇಶನ್ ಅಂತ ಕೇಳುತ್ತೆ. ಇದರಲ್ಲಿ ಲೊಕೇಶನ್ ಆನ್ ಮಾಡಬೇಕು. ಸೊ ಲೊಕೇಶನ್ ಆನ್ ಮಾಡಿದರೆ ಮಾತ್ರ ಅದು ತೋರಿಸುತ್ತೆ ಅದು ಎಲ್ಲಿದೆ ಅಂತ ಹೇಳಿ. ಸೊ ತೋರಿಸಾದ ಮೇಲೆ ಎಸ್ ಅಂತೇಳಿ ಕೊಟ್ಟಿದ್ದೀನಿ. ಎಸ್ ಅಂತ ಕೊಟ್ಟಾದ್ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ AWS ಲೊಕೇಶನ್ ಕ್ಯಾಪ್ಚರ್ಡ್ ಆ್ಯಂಡ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಕೇಳುತ್ತೆ. ಓಕೆ ಅಂತ ಕೊಡಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಶೇಷನ ಆಯಿತು. ಮತ್ತು ಇಲ್ಲಿ ಅಪ್ಡೇಟ್ ಅಂತ ಮತ್ತೆ ವಾಪಸ್ ಕೇಳ್ತದೆ, ಬಟ್ ನಾನು ಯಾವತ್ತು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ದಿನಾಂಕವನ್ನು ಕೇಳುತ್ತೆ. ಸೊ ಇಷ್ಟು ತನಕ ನನ್ನ ವಿಡಿಯೋ ಉಪಯುಕ್ತ ಆಯಿತು ಅಂತ ಮತ್ತೆ ಸಿಗೋಣ ಮುಂದಿನ ಹೊಸ ವಿಡಿಯೋದೊಂದಿಗೆ. ಇಷ್ಟು ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.